ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ. ಶ್ರದ್ಧಾ ಭಕ್ತಿಯಿಂದ 2 ದಿನಗಳವರೆಗೆ ಅದ್ದೂರಿಯಾಗಿ ಜರುಗಿದ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ 4ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯತ್ವವನ್ನು ವಹಿಸಿದವರು ಪರಮ ಪೂಜ್ಯ ಶ್ರೀ ರಾಮಾನಂದ ಭಾರತಿ ಮಹಾಸ್ವಾಮಿಗಳು ಹುಬ್ಬಳ್ಳಿ. ಮುಖ್ಯ ಅತಿಥಿಗಳಾದವರು ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಶ್ರೀ ಶರಣೆ ಜಯಶ್ರೀ ದೇವಿ ಅವರು. 2 ದಿನದವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಮುಂಜಾನೆ 6 ಗಂಟೆಗೆ ರುದ್ರಾಭಿಷೇಕ, ಹೋಮ ಹವನ, ಸಹಸ್ರ ಬಿಲ್ವಾರ್ಚನೆ, ಮಹಾಪೂಜೆ, ಅಲಂಕಾರ, ನಂತರ ಮಹಾತ್ಮರಿಂದ ಪ್ರವಚನ ಹಾಗೂ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ರಾಮಾನಂದ ಮಹಾಸ್ವಾಮಿಗಳಿಂದ ಪ್ರವಚನ ಮತ್ತು ಹಿತನುಡಿ. ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ 2 ದಿನಗಳ ಪರ್ಯಂತರ ನಡೆದು ಬಂದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯ ದಿವ್ಯ ಸಾನ್ನಿಧ್ಯತ್ವದಲ್ಲಿ ನಡೆದ ಕಾರ್ಯಕ್ರಮ 4 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಗ್ರಾಮದ ಎಲ್ಲ ಸದ್ಭಕ್ತರು, ಹಿರಿಯರು, ಯುವಕರು ಸೇರಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ 2 ದಿನದ ಪರ್ಯಂತರ ಅನೇಕ ಮಹಾತ್ಮರನ್ನು ಕರೆಸಿ ಈ ಒಂದು ಆಧ್ಯಾತ್ಮ ಚಿಂತನೆಯನ್ನು ಮಾಡುವ ಒಂದು ಪರಂಪರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಮಹಾತ್ಮರಿಂದ ಅನೇಕ ಪ್ರವಚನ ಹಾಗೂ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಸದ್ಭಕ್ತರು ಮಾಡುತ್ತಾ ಬಂದಿದ್ದಾರೆ ಎಂದು ಶ್ರೀಗಳು ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸೋಮನಾಥ ಗೌಡ ಈಶ್ವರಗೌಡ ಪಾಟೀಲ್, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ 4ನೇ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಆಲಬಾಳ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿತು. ಸಕಲ ಭಕ್ತಾದಿಗಳು, ಸಕಲ ಸದ್ಗುರುಗಳ ಆಶೀರ್ವಾದದಿಂದ ನಮ್ಮ ಊರ ಪಾವನವಾಯಿತು. ಮಲ್ಲಿಕಾರ್ಜುನ ದೇವರ ಕಾರ್ಯಕ್ರಮ ನಿಮಿತ್ತವಾಗಿ ಸತ್ಸಂಗ ಕಾರ್ಯಕ್ರಮದ ವಿಚಾರಾಧಾರಗಳನ್ನು ಮಹಾತ್ಮರು ಸಕಲ ಭಕ್ತಾದಿಗಳಿಗೆ ಒಂದು ಮಾದರಿ ಗ್ರಾಮ ಮಾಡಲಿಕ್ಕೆ ನಮಗೆ ಆಶೀರ್ವಚನೆಯನ್ನು ನೀಡಿದರು ಎಂದರು. ಈ ಕಾರ್ಯಕ್ರಮದಲ್ಲಿ ಈಶ್ವರಗೌಡ ರಾಮನಗೌಡ ಪಾಟೀಲ್, ಮಹಾಲಿಂಗಪ್ಪ ಸಂಗಪ್ಪ ತೇಲಿ, ಸೋಮನಗೌಡ ಈಶ್ವರಗೌಡ ಪಾಟೀಲ್, ಸಿದ್ದರಾಮಯ್ಯ ಗೋಟೆ ಇನ್ನೂ ಅನೇಕರು ಕೂಡ ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. The education is the root. ಏನು ರೂಟ್ ಅಂತಂದ್ರೆ ಈ ಶಿಕ್ಷಣ ಅನ್ನೋದು ಬೇರಿದ್ದಂಗ. ಕಲ್ಚರ್ ಈಸ್ ದ ಫ್ಲವರ್ ಅಂಡ್ ವಿಸ್ಡಮ್ ಈಸ್ ದ ಫ್ರೂಟ್. ಕಲ್ಚರ್ ಅನ್ನೋದು, ಸಂಸ್ಕೃತಿ ಅನ್ನೋದು ಏನಿದೆ ಅಂತಂದ್ರೆ ಅದು ಹೂ ಇದ್ದಂಗ. ಅರಿವು ಅನ್ನೋದು ಏನೈತಲ್ಲ ಅದು ಫಲ ಇದ್ದಂಗ. ಅಂತಹ ಭಾರತ ದೇಶದಲ್ಲಿ ಹುಟ್ಟಿರುವಷ್ಟು ಮಹಾತ್ಮರು ಈ ಕಡೆ ಸಿದ್ಧಾರೂಢರು, ನವಲಗುಂದ ನಾಗಲಿಂಗ ಯತಿಗಳು, ಶರೀಫ ಶಿವಯೋಗಿಗಳು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಂ, ಈ ಇಬ್ರ ಎಷ್ಟು ಪುಣ್ಯಾತ್ಮರು ಈ ನೆಲವನ್ನ ಪಾವನ ಮಾಡಿದ್ದಾರೆ. ಅಂತಹ ಶರಣರು 11ನೇ ಶತಮಾನದಲ್ಲಿ ಶರಣರ ಬೀಡೆ ಆಗೋಯ್ತು. ಅವರೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಅವರೆಲ್ಲರನ್ನ ಸ್ಮರಣೆ ಮಾಡಬೇಕು. ನಾವು ಒಂದು ಕ್ಷಣ ಸ್ಮರಣೆ ಮಾಡಬೇಕು. ಅದಕ್ಕಾಗಿ ವರ್ಷದಲ್ಲಿ 2 ದಿನ ಈ ಆಳಬಾಳ ಗ್ರಾಮದೊಳಗ ಸಿದ್ಧಾರೂಢರ ಒಂದು ಸತ್ಸಂಗ ಕಾರ್ಯಕ್ರಮ, ಇನ್ನೊಂದು ಮಲ್ಲಿಕಾರ್ಜುನ ದೇವಸ್ಥಾನದ ಈ ಕಾರ್ಯಕ್ರಮ 2 ಸರಿ ಆಕೈತಿ. 2 ಸತಿ ಕಾರ್ಯಕ್ರಮ ಆದ್ರೆ 2 ದಿನ ಕಾರ್ಯಕ್ರಮ ಆದ್ರ ಬಿಡ್ಲಾರ್ದ ಒಂದು ಸ್ವಲ್ಪ ನಾವು ತಪ್ಪಿಸ್ಕೊಂಡಿಲ್ರಿ, ಕೇಳ್ತೀವಿ ಅನ್ನೋರ್ ಕೈ ಹತ್ರ ನೋಡೋನು. ಪಾತ್ರವನ್ನ ಅರಿತು ದಾನ ಮಾಡಬೇಕಂತ. ಈಗ ಕುಡಿಯಾಗ 100 ರೂಪಾಯಿ ಕೊಟ್ವಿ ಅಂತಂದ್ರೆ ನಮಗೆ ಅದರಿಂದ ಪಾಪನೇ ಬರ್ತದೆ, ಪುಣ್ಯ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅವ್ರೇನ್ ಹೇಳಿದ್ರು, ಸುಪಾತ್ರದಾನೇನ. ಕವಿ ಇನ್ನೊಂದು ಮಾತು ಹೇಳ್ತಾನ, ವೃತಾವೃಷ್ಟಿ ಸಮುದ್ರೇಶು ವೃತಾತಸ್ಯ ಭೋಜನಂ ವೃತಾದೀಪೋ ದಿವಾಪಿಚ ಅಂತಂದ್ರ ಸಮುದ್ರದಲ್ಲಿ ಬಿದ್ದಿರುವಂತ ಮಳೆ ವ್ಯರ್ಥ, ಏನು ಪ್ರಯೋಜನ ಇಲ್ಲ. ಅದರಿಂದ ಹೊಲದಾಗ ಬಿದ್ರೆ ಹಸಿ ಆಗ್ತದ, ಕಬ್ಬು ಬೆಳೀತದ. ಸಮುದ್ರದಾಗ ಮಳೆ ಆಗ್ತದ, ಏನು ಪ್ರಯೋಜನ? ವೃತಾದಾನಂ ಸಮರ್ಥಸ್ಯ ವೃತಾತೃಪ್ತಸ್ಯ ಭೋಜನಂ. ಕುತ್ತಿಗೆ ಬಟ್ಟ ಊಟ ಮಾಡಿರ್ತಾನ, ಅವಂಗ ನೀಡ್ತಾರ. ಮತ್ತು ಶ್ರೀಮಂತರ ಮದುವೆಯಾಗ ನೋಡ್ತೇವಲ್ಲ, ಅವ್ ಬ್ಯಾಡ ಒಲ್ಲೆ ಅಂತಿರ್ತಾನ, ಅವಂಗ ಹೋಗಿ ಮತ್ತು ನೀಡ್ತಾರ. ಆ ಬಡವ್ರ ಮಕ್ಕಳು ಪತ್ರಾವಳಿ ಎಲೆಯಾಗಿಂದ ತಗೊಂಡು ಆರಿಸ್ಕೊಂಡು ತಿಂತಿರ್ತಾವ. ಅವು ಆ ಕಡೆ ಬಂದ ಇವ್ರು ಒಗದಿದ್ ಪತ್ರಾವಳಿ ಎಲೆಯಾಗಿಂದ ಆರಿಸ್ಕೊಂಡು ತಿಂತಾವ. ನೋಡೇವ್ ನಾವು. ಅವತ್ರನ್ನ ಕರೆದು ಯಾರು ನೀಡೋದಿಲ್ಲ. ಅದಕ್ಕೆ ಕುತ್ತಿಗೆ ಮಠ ಉಂಡಾವಾಗ ನೀಡಿದ ಅನ್ನ ವ್ಯರ್ಥ ಅಂತ, ಶ್ರೀಮಂತನಿಗೆ ಮಾಡಿದ ದಾನ ವ್ಯರ್ಥ, ಹಗಲು ಹೊತ್ತಿನಲ್ಲಿ ಹಚ್ಚಿದ ದೀಪ ವ್ಯರ್ಥ ಅಂತ
ಸುಭಾಷಿತ ಕವಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾನ, ಅದಕ್ಕೋಸ್ಕರವಾಗಿ ನೀ ಸತ್ಪಾತ್ರಕ್ಕೆ ದಾನ ನೀ ಮಾಡಿದಿ ಅಂತಂದ್ರೆ ಮುಂದಿನ ಜನ್ಮದೊಳಗೂ ನೀನ ಶ್ರೀಮಂತನಾಗಿ ಹುಟ್ಟಿ ಮತ್ತು ಅಂತ ಪುಣ್ಯ ಮಾಡಿದಂತ ಮನುಷ್ಯನಿಗೆ ದೇವತೆಗಳು ಬರ್ತಾರಂತ ಅಂತ್ಯಕಾಲದೊಳಗೆ ಕರ್ಕೊಂಡು ಹೋಗಾಕ. ದೇ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪಾಪ ಮಾಡಿದ ಇಷ್ಟವಾಗಿರ್ತಕ್ಕಂತಹ ದಾನ ಅಂತ ಕರೀತಾರೆ. ದಾನ 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 ಯಾರಿಗೆ ದಾನ ಮಾಡೋದು? ಹಾಗಾದ್ರೆ ನಂತರ ಪ್ರಶ್ನೆ, ದಾನ ಮಾಡ್ರಿ ಅಂತ ಹೇಳಕತ್ತೀರಿ, ಹಾಗಾದ್ರೆ ದಾನ ಯಾರಿಗೆ ಮಾಡಬೇಕು? ಎಂಥವರಿಗೆ ದಾನವನ್ನು ಮಾಡಬೇಕು? ಕುಡುಕರಿಗೆ ದಾನ ಮಾಡ್ತಿರೋ, ಏನ್ ಚಟ ಮಾಡೋರಿಗೆ ದಾನ ಮಾಡ್ತಿರೋ? ಅವರಿಗೆ ದಾನ ಮಾಡಂಗಿಲ್ಲ ನೀವು. ದಾನಕ್ಕೆ ಅರ್ಹನಾಗಿರ್ತಕ್ಕಂಥವನಿಗೆ ದಾನವನ್ನ ಮಾಡಬೇಕು. ವಿಷಯ ಬಹಳ ಚಂದ ಇಟ್ಕೊಂಡಾರ ಅವ್ರು. ಮುಂಜಾನೆ ಭಕ್ತಿ ಇಟ್ಕೊಂಡಾರ, ಸಂಜೆಗೆ ದಾನ ಇಟ್ಕೊಂಡಾರ. ಭಕ್ತ ಅಂದ್ರೆ ದಾನ ಮಾಡೋ ಗುಣ ಸ್ಥಾನ ಬರ್ತದ. ಭಕ್ತಿ ಬರ್ಲಿಲ್ಲ ಅಂದ್ರೆ ದಾನ ಮಾಡೋ ಗುಣ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ದಾನವನ್ನ ನಾವು ಯಾರಿಗೆ ಮಾಡಬೇಕು ಮೊದಲು ಅಂತಕ್ಕಂಥದ್ದನ್ನು ತಿಳಿಬೇಕು. ನೀವು ಊಟ ಯಾರಿಗೆ ಮಾಡಿಸ್ತೀರಿ? ಹೊಟ್ಟೆ ತುಂಬಿದವಂಗ ಊಟ ಮಾಡಿಸಿದ್ರೆ ನಾವೇನಂತ ನಿಮಗ? ಹೊಟ್ಟೆ ತುಂಬಿದವಂಗ ಅವನು ಮುಂದೆ ಮೃಷ್ಟಾನ್ನ ಭೋಜನವನ್ನ ನೀವು ಇಟ್ಟರು ಕೂಡ ಅವನಿಗೆ ಅದ್ರ ಮ್ಯಾಗ ಲಕ್ಷ್ಯ ಹೋಗಂಗಿಲ್ಲ. ನಿಮ್ಮ ಬಲವಂತಕ ಊಟ ಮಾಡ್ತಾನ. ಊಟ ಮಾಡಿಸಿದ್ದಕ್ಕೆ ಏನ್ ಹೇಳ್ತಾನ? ಈಗ ಊಟ ಮಾಡಿ ಬಂದಿ, ನಾವು ಬಿಡಲಿ ನೋಡಿ, ಮತ್ತೆ ಊಟ ಮಾಡಿ ಕಳಿಸಿದ, ಎಲ್ಲ ವಾಂತಿ ಮಾಡ್ಕೋಬೇಕು ನೋಡಿ ಅಂತ ಅವನು. ಯಾರಿಗೆ ಹೊಟ್ಟೆ ಹಸಿದಿರಬೇಕು ಅಂಥವರಿಗೆ ನೀವು ಊಟವನ್ನ ಹಾಕಿದಾಗ ಮಾತ್ರ ಅದು ಶ್ರೇಷ್ಠತೆ ಆಗ್ತದ. ಹಂಗ ದಾನವನ್ನ ಮಾಡಬೇಕಾಗಿತ್ತು ಕೂಡ ಆ ದಾನವನ್ನ ಯಾವುದಕ್ಕೆ ನಾನು ಮಾಡಬೇಕು ಅಂತಕ್ಕಂಥ ಅರಿಯೋದು ಬಹಳ ಮುಖ್ಯ ಅದ. ಅದಕ್ಕ ದಾನವನ್ನ ನಾವು ಸತ್ಪಾತ್ರಕ್ಕೆ ದಾನವನ್ನ ಮಾಡಿದಾಗ ಮಾತ್ರ ಅದು ನಮಗೊಂದಿಷ್ಟು ಪುಣ್ಯದ ಗಂಟಾಗ್ಲಿಕ್ಕೆ ಸಾಧ್ಯದ. ಅದು ಬಿಟ್ಟು ನೀವು ದಾರಿಗೆ ಹೋಗೋರಿಗೆಲ್ಲ ದಾನ ಮಾಡ್ಕೊಂಡು ಕೂತ್ರಿ ಅಂದ್ರ ನಿಮ್ಮ ಮನೆಯಾಗಿನ ಜೋಳಿಗೆಲ್ಲ ಖಾಲಿ ಆಗ್ತದ, ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಬಂದವರಿಗೆಲ್ಲ ದಾನ ಮಾಡ್ಕೊಂತ ಕುಂದ್ರಬಾರ್ದು ಅಂತ ಹೇಳ್ತಾರ. ಯಾರು ಕೇಳಕ್ಕೆ ಬರ್ತಾರ ಅವ್ರಿಗೆಲ್ಲ ಕೊಡುದಲ್ಲ, ಕೊಟ್ಟಾಗ ಅದೊಂದಿಷ್ಟು ಸದುಪಯೋಗ ಆಗ್ತದೋ ಇಲ್ಲೋ ಅಂತಕ್ಕಂತಹ ವಿಚಾರವನ್ನ ಮಾಡಿ ದಾನವನ್ನ ಮಾಡಬೇಕು. ಬಹಳ ದಾನ ಶೂರ ಕರ್ಣರದಿರ್ ನೀವು ಅಂತೇಳಿ ಮನೆಗೆ ಬಾಗಿಲಿಗೆ ಬಂದವರು ಕೇಳ್ಕೋತ ಕೊಟ್ಟು ಕಳಿಸಿ ಅಂದ್ರೆ ನಾಳೆ ಒಂದು ದಿವಸ ನೀವು ಯಾರಿಗೆ ದಾನ ಕೊಟ್ಟಿರ್ತಿ ಅವ್ರ ಹತ್ತಿರ ಸಾಲ ಇಸ್ಕೊಳಕೈತಿ. ನೀವು ಯಾಕ ನೀ ಕೊಡೋದೇ ಅಂತ ಗೊತ್ತಾಯ್ತು, ಇದ್ದು ಬಿದ್ದು ಎಲ್ಲ ಬರಕ್ ಚಾಲೋ ಅದು. ಪುಣ್ಯ ಮಾಡಿದೀವಿ ಅಂತಂದ್ರೆ ಏನಾಕೈತಿ? ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ. ಇಲ್ಲಿ ಮೊದಲು ನಾವು ಜನರೊಳಗೆ ಬೇಕಾಗಬೇಕು, ಮೊದಲು ಮನೆಯಾಗ ಬೇಕಾಗಬೇಕು, ಆನಂತರ ಹೊರಗೆ ಬೇಕಾಗಬೇಕು, ಜನರೊಳಗೆ ಸಮಾಜದೊಳಗೆ ಬೇಕಾಗಬೇಕು. ಆಮೇಲೆ ಏನು ಮಾಡಬೇಕು ಅಂತಂದ್ರೆ ದೇವರಿಗೆ ಬೇಕಾಗಬೇಕು ಅಂತ. ಅದು ದೇವರು ಅಂತಂದ್ರೆ ಈ ಎಲ್ಲವನ್ನು ಕೊಟ್ಟವನೇ ಪರಮಾತ್ಮ. ಭಜ ಗೋವಿಂದಂ ಮೂಢಮತೆ ಸಪ್ರಾಪ್ತ ಸನ್ನಿಹಿತೆ ಕಾಲೇ ನೈಹಿ ನೈಹಿ ರಕ್ಷತೆ ದುಕುರುಂ ಕರಣೆ. ಯಾಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ಯಾವ ನಾವು ದಾನವನ್ನು ಮಾಡಿದರೆ ಏನಾಗ್ತೈತಿ ಅಂದ್ರೆ ನಮ್ಮನ್ನು ಯಾರೂ ಕಾಯ್ದಿಲ್ಲ, ಯಾವ ಅಣ್ತಂಬ್ರು ಕಾಯೋದಿಲ್ಲ, ಯಾವ ತಾಯಿ ತಂದೆ ಕಾಯೋದಿಲ್ಲ. ಸರಿ, ಪರಂತು ಈ ಮಾಡಿದ ದಾನ ಏನೈತಲ್ಲ, ಪುಣ್ಯ ಏನೈತಲ್ಲ, ಆ ಪುಣ್ಯನೇ ನಮ್ಮನ್ನು ಕಾಪಾಡ್ತೈತಿ ಅಂತ ಎಲ್ಲರಿಗೂ ಹೇಳ, ಪುಣ್ಯವನ್ನೇ ಮಾಡು ಅಂತ. ಅದಕ್ಕೆ ಪುಣ್ಯ ಮಾಡಿ ದಾನ ಧರ್ಮ ಪುಣ್ಯ ಪರೋಪಕಾರ ಇತ್ಯಾದಿಗಳನ್ನು ಮಾಡೋದ್ರಿಂದ ಏನಾಕೈತಿ ಅಂದ್ರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಕೈತಿ. ಓಂ ತತ್ಸತ್ಪರ ಬ್ರಹ್ಮಣೇ ನಮಃ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಆಲ್ಬಾಳ್ ಗ್ರಾಮದಲ್ಲಿ 2 ದಿವಸಗಳ ಪರ್ಯಂತರ ನಡೆದು ಬಂದಿರತಕ್ಕಂಥ
ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯ ಒಂದು ದಿವ್ಯ ಸನ್ನಿಧಾನದಲ್ಲಿ ನಡೆದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಒಂದು 4 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಗ್ರಾಮದ ಎಲ್ಲ ಸದ್ಭಕ್ತರು, ಹಿರಿಯರು, ಯುವಕರು ಎಲ್ಲರೂ ಸೇರಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ 2 ದಿವಸಗಳ ಪರ್ಯಂತರ ಅನೇಕ ಮಹಾತ್ಮರನ್ನು ಕರೆಸಿ ಇಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಅಧ್ಯಾತ್ಮ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಪರಂಪರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಮಹಾತ್ಮರಿಂದ ಅನೇಕ ಪ್ರವಚನ ಹಾಗೂ ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಅನ್ನ ಸಂತರ್ಪಣೆ ಇರುತ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿಯ ಸದ್ಭಕ್ತರು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನನ್ನ ಹೆಸರು ಪೂಜ್ಯ ರಾಮಾನಂದ ಭಾರತಿ ಮಹಾಸ್ವಾಮೀಜಿ, ಜಡಿಸಿದ್ದೇಶ್ವರ ಆಶ್ರಮ, ಹುಬ್ಬಳ್ಳಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅಲಬಾಳ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿ ಅಧ್ಯಕ್ಷನಾಗಿ ಮಾಲಿಂಗಪ್ಪ ಸಂಗಪತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ವಿಜೃಂಭಣೆಯಿಂದ ಸತ್ಸಂಗವನ್ನು ಮಾಡಲಾಯಿತು. ಅನ್ನ ಪ್ರಸಾದ ಶ್ರೀ ಅಪ್ಪಣ್ಣ ಬಸವಣ್ಣ ದೇಗೋಡವರು ಈ ಜಾತ್ರೆಯ ಅನ್ನ ಪ್ರಸಾದವನ್ನು ಕೊಟ್ಟಿರುತ್ತಾರೆ. ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅಲ್ಬಾಳ್ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ 4ನೇ ವರ್ಷದ ಕಾರ್ಯಕ್ರಮ ಅಲ್ಬಾಳ್ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಜರವೇರಿತು. ಸಕಲ ಭಕ್ತಾದಿಗಳು, ಸಕಲ ಸದ್ಗುರುಗಳ ಆಶೀರ್ವಾದದಿಂದ ನಮ್ಮ ಊರ ಪಾವನ ಪುನೀತ ಆತು ಅಂತ ಹೇಳಿ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಇವು ನಿನ್ನೆ ಮತ್ತು ಇವತ್ತಿನ ಕಾರ್ಯಕ್ರಮ ನಡೆದದ್ದೇನ್ರಿ? ಈ ಮಲ್ಲಿಕಾರ್ಜುನ ಕಾರ್ಯಕ್ರಮ ನಿಮಿತ್ತವಾಗಿ ಸತ್ಸಂಗ ಕಾರ್ಯಕ್ರಮ, ವಿಚಾರಧಾರಿಗಳನ್ನು ಮಹಾತ್ಮರು ನಮ್ಮ ಸಕಲ ಸದ್ಭಕ್ತಾದಿಗಳಿಗೆ ಒಂದು ಮಾದರಿ ಗ್ರಾಮವನ್ನು ಮಾಡಲಿಕ್ಕೆ ನಮ್ಗೆ ಒಂದು ಆಶೀರ್ವಚನವನ್ನು ನೀಡಿದ್ರತ್ತೆ ಹೇಳಕ್ಕೆ ನಾ ಬಯಸ್ತೀನಿ.